ನಮಸ್ಕಾರ ನ್ಯೂಸ್ ಅಟ್ 12 PM ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಜೆಡಿಎಸ್ ನಾಯಕರಿಗೆ ಹಣಬಲವೇ ಮುಖ್ಯ ಆಗಿದೆ. ಕುರುಬರಿಗೆ ಒಂದೇ ಒಂದು ವಾರ್ಡ್ ಟಿಕೆಟ್ ಅನ್ನ ಕೂಡ ಕೊಡ್ಲಿಲ್ಲ ಅಂತ ಇಲ್ಲಿ ಎಚ್ ವಿಶ್ವನಾಥ್ ಅವರು ಜೆಡಿಎಸ್ ನ ರಾಜ್ಯಾಧ್ಯಕ್ಷರೇ ಜೆಡಿಎಸ್ ನ ವಿರುದ್ಧ ಮಾತನಾಡಿರುವಂತದ್ದು. ಒಂದು ವಾರ್ಡ್ ಟಿಕೆಟ್ ಅನ್ನ ಕೂಡ ಕೊಡ್ಲಿಲ್ಲ, ದುರಹಂಕಾರಕ್ಕೆ ಸೋಲಾಗಿದೆ ಅಂತ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಹೇಳಿದವರಿಗೆ ಒಬ್ಬರಿಗೂ ಕೂಡ ಟಿಕೆಟ್ ಕೊಡ್ಲಿಲ್ಲ. ಜೆಡಿಎಸ್ ನಲ್ಲಿ ಸ್ವಪಕ್ಷದವರ ವಿರುದ್ಧವೇ ಈಗ ತಿರುಗಿ ಬಿದ್ದಿದ್ದಾರೆ ವಿಶ್ವನಾಥ್ ಅವರು. ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ನಮ್ಮ ಸಮುದಾಯವನ್ನ ಕಡೆಗಣಿಸಲಾಗಿದೆ ಅಂತ ಜೆಡಿಎಸ್ ನ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ಎಚ್ ವಿಶ್ವನಾಥ್. ಜೆಡಿಎಸ್ ನ ರಾಜ್ಯಾಧ್ಯಕ್ಷರು ಹಣಬಲನೇ ಮುಖ್ಯ ಅನ್ನೋದನ್ನ ಬಿಟ್ಟು ಬಿಡಿ. KR ನಗರ ಪುರಸಭೆಯಲ್ಲಿ ಜೆಡಿಎಸ್ಗೆ ಸೋಲಾಗಿದೆ. ಜೆಡಿಎಸ್ ನಾಯಕರ ವಿರುದ್ಧವೇ ಈಗ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ಮಾತನಾಡಿದ್ದಾರೆ. ಕುರುಬರಿಗೆ ಒಂದೇ ಒಂದು ವಾರ್ಡ್ ಟಿಕೆಟ್ ಅನ್ನ ಕೂಡ ಕೊಡ್ಲಿಲ್ಲ ಇವರು. ನಮ್ಮ ಸಮುದಾಯವನ್ನ ಕಡೆಗಣಿಸಲಾಗಿದೆ, ಹಣಬಲನೇ ಮುಖ್ಯ ಆಗಿದೆ ಅಂತ ಅವರು ಮಾತನಾಡಿರುವಂತದ್ದು. ಜೆಡಿಎಸ್ ನಲ್ಲಿ ಹಣಬಲನೇ ಮುಖ್ಯ ಆಗಿದೆ, ನಮ್ಮ ಸಮುದಾಯದವರ ಒಬ್ಬರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿಲ್ಲ ಅಂತ ಇಲ್ಲಿ ವಿಶ್ವನಾಥ್ ಅವರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಆಲ್ರೆಡಿ ನೋಡಿದ್ವಿ ವಿಶ್ವನಾಥ್ ಅವರು ಕಾಂಗ್ರೆಸ್ ನಾಯಕರ ವಿರುದ್ಧ, ಅದರಲ್ಲೂ ಎಸ್ಪೆಷಲಿ ತಮ್ಮ ವೈರಿ ಅಂತ ಕರೆಸಿಕೊಳ್ಳುವಂತ ಸಿದ್ದರಾಮಯ್ಯನವರ ವಿರುದ್ಧನೇ ಯಾವ ರೀತಿಯಾಗಿ ಮಾತನಾಡಿದ್ರು. ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರನ್ನ ಸಾಕಷ್ಟು ಕೆರಳಿಸಿತ್ತು. ಹಾಗೆ ಕಾಂಗ್ರೆಸ್ ನಾಯಕರು ಕೂಡ ವಿಶ್ವನಾಥ್ ಅವರ ವಿರುದ್ಧ ಕೆರಳಿ ಮಾತನಾಡಿದ್ರು. ಅದಾದ್ಮೇಲೆ ಈಗ ಸ್ವಪಕ್ಷದ ವಿರುದ್ಧನೇ ಈಗ ತಿರುಗು ಬಿದ್ದಿದ್ದಾರೆ ವಿಶ್ವನಾಥ್ ಅವರು. ಇಲ್ಲಿ ಪ್ರಮುಖವಾಗಿ ನಾನು ಹೇಳ್ದಂತವರಿಗೆ ಟಿಕೆಟ್ ಕೊಟ್ಟಿಲ್ಲ, ಮತ್ತೊಂದ್ ಕಡೆ ನಮ್ಮ ಸಮುದಾಯದವರು ಒಬ್ರಿಗೂ ಕೂಡ ಟಿಕೆಟ್ ಅನ್ನ ಕೊಟ್ಟಿಲ್ಲ, ಹಣಬಲನೇ ಮುಖ್ಯ ಆಗೋಗ್ಬಿಟ್ಟಿದೆ ಜೆಡಿಎಸ್ ಪಕ್ಷದಲ್ಲಿ ಅಂತ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ವಿಶ್ವನಾಥ್ ಅವರು ಮಾತನಾಡಿರುವಂತದ್ದು ಮತ್ತೊಂದು ಸಂಚಲನಕ್ಕೆ ಕಾರಣವಾಗಿದೆ. ವಿಶ್ವನಾಥ್ ಅವರು ಈ ರೀತಿಯಾಗಿ ಪದೇ ಪದೇ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಿರೋದಾದ್ರೂ ಯಾಕೆ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದ್ದೇಳ್ತಾ ಇರುವಂತದ್ದು. ಯಾಕೆಂದ್ರೆ ಜೆಡಿಎಸ್ ರಾಜ್ಯಾಧ್ಯಕ್ಷರು ಕೇವಲ ಹೆಸರಿಗಷ್ಟೇ ಸೀಮಿತ ಆಗಿದ್ದಾರಾ, ಅವರ ಮಾತುಗಳಿಗೆ ಬೆಲೆನೇ ಸಿಗ್ತಾ ಇಲ್ವಾ ಅನ್ನೋದು ಇವರ ಮಾತುಗಳಿಂದ ಸ್ಪಷ್ಟವಾಗ್ತಾ ಇದೆ. ಕೇವಲ ಜೆಡಿಎಸ್ ರಾಜ್ಯಾಧ್ಯಕ್ಷ ಅನ್ನುವ ಹೆಸರಿಗೋಸ್ಕರ ವಿಶ್ವನಾಥ್ ಅವರನ್ನ ಇರಿಸಿಕೊಳ್ಳಲಾಗಿದೆಯಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಗೊತ್ತಾಗ್ತಾ ಇರುವಂತದ್ದು. ಯಾಕೆಂದ್ರೆ ಪುರಸಭೆ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುರಸಭೆಯಲ್ಲಿ ಟಿಕೆಟ್ ಕೊಡೋದ್ರ ಬಗ್ಗೆನೆ ಇಲ್ಲಿ ವಿಶ್ವನಾಥ್ ಅವರಿಗೆ ಮನ್ನಣೆ ಇಲ್ವಾ? ಹಾಗಾದ್ರೆ ಇನ್ನ MLA ಟಿಕೆಟ್, MP ಟಿಕೆಟ್ ಅನ್ನ ಎಷ್ಟರ ಮಟ್ಟಿಗೆ ಪರಿಗಣಿಸಿರಬಹುದು ಎಚ್ ವಿಶ್ವನಾಥ್ ಅವರ ಮಾತನ್ನ ಅನ್ನೋದು ಕೂಡ ಸಾಕಷ್ಟು ಗೊಂದಲಕ್ಕೆ ಮತ್ತು ಒಂದ್ ಕಡೆ ಕುತೂಹಲಕ್ಕೆ, ಅಚ್ಚರಿಗೆ ಕಾರಣವಾಗ್ತಾ ಇದೆ ಜೆಡಿಎಸ್ ನಲ್ಲಿ. ಯಾಕೆಂದ್ರೆ ಜೆಡಿಎಸ್ ನಾಯಕರು ಯಾರು ಕೂಡ ದೇವೇಗೌಡರ ವಿರುದ್ಧ, ಹಾಗೆ ಕುಮಾರಸ್ವಾಮಿ ಅವರ ವಿರುದ್ಧ ಅಥವಾ ಪಕ್ಷದ ವಿರುದ್ಧ ಯಾರು ಕೂಡ ಇತ್ತೀಚಿನ ದಿನಗಳಲ್ಲಿ ಒಬ್ರು ಕೂಡ ಮಾತನಾಡಿರಲಿಲ್ಲ. ಇಲ್ಲಿ ನಾವು ಎಲ್ಲೋ ಸಫರ್ ಆಗಿದ್ದೀವಿ. ಸ್ವಲ್ಪ ಕಾಂಗ್ರೆಸ್ ಮೇಲ್ಗೈಯಾಗಿ, ಪರವಾಗಿಲ್ಲ, ಕಾಂಗ್ರೆಸ್ ಕೂಡ ನಮ್ಮ ಪಾರ್ಟ್ನರ್ ಪಾರ್ಟಿ ಸರ್ಕಾರ, ಆದರೂ ಕೂಡ ನಾವು ಇವತ್ತು JDS ಅಲ್ಲಿ KR ನಗರದವರೇ ಮಂತ್ರಿಗಳಿದ್ದು ಕೂಡ ನಾವು ಅದೆಲ್ಲೋ ಒಂದು ಕಡೆ ಸಫರ್ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ನಮ್ಮ ನಡವಳಿಕೆಯಿಂದಲೇ ನಾವೇನಾದ್ರು ಸೋತ್ಬಿಟ್ವಾಗಿ JDS. ಮತ್ತೆ ಕೆಲವು ಜಾತಿಗಳನ್ನ ನೇರವಾಗಿ ಧಿಕ್ಕರಿಸಿ ಅವ್ರ ಮನಸ್ಸಿಗೇನಾದರೂ ಕೂಡ ನಾವು ನೋವು ಮಾಡಿಬಿಟ್ವಾ. ಆದರೆ ಇಲ್ಲಿ ಕೆಲವು ಸಮಾಜಗಳನ್ನ ಎಲ್ಲೋ ನಾವು ಧಿಕ್ಕರಿಸ್ಬಿಟ್ವಾ ಈ ಚುನಾವಣೆ. JDS ಪಾರ್ಟಿಯು ಕೂಡ ಇಲ್ಲಿ ನಾವು ಎಲ್ಲೋ ಸಫರ್ ಆಗಿದ್ದೀವಿ. ಸ್ವಲ್ಪ ಕಾಂಗ್ರೆಸ್ ಮೇಲ್ಗೈಯಾಗಿ, ಪರವಾಗಿಲ್ಲ, ಕಾಂಗ್ರೆಸ್ ಕೂಡ ನಮ್ಮ ಪಾರ್ಟ್ನರ್ ಪಾರ್ಟಿ ಸರ್ಕಾರ, ಆದರೂ ಕೂಡ ನಾವು ಇವತ್ತು JDS ಅಲ್ಲಿ KR ನಗರದವರೇ ಮಂತ್ರಿಗಳಿದ್ದು ಕೂಡ ನಾವು ಅದೆಲ್ಲೋ ಒಂದು ಕಡೆ ಸಫರ್ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ನಮ್ಮ ನಡವಳಿಕೆಯಿಂದಲೇ ನಾವೇನಾದ್ರು ಸೋತ್ಬಿಟ್ವಾಗಿ JDS. ಮತ್ತೆ ಕೆಲವು
ಜಾತಿಗಳನ್ನ ನೇರವಾಗಿ ಧಿಕ್ಕರಿಸಿ ಅವ್ರ ಮನಸ್ಸಿಗೇನಾದರೂ ಕೂಡ ನಾವು ನೋವು ಮಾಡಬೇಕು. ಆದರೆ ಇಲ್ಲಿ ಕೆಲವು ಸಮಾಜಗಳನ್ನ ಎಲ್ಲೋ ನಾವು ಧಿಕ್ಕರಿಸ್ಬಿಟ್ವಾ ಈ ಚುನಾವಣೆಯಲ್ಲಿ. ಆದರೆ ನಾವು ಇಲ್ಲೆಲ್ಲೋ ತಪ್ಪಿಟ್ವೇನೋ KR ನಗರದಲ್ಲಿ. ಯಾಕೆ ನಿಮ್ಗೆ ಹೇಳಬೇಕು ಅಂತಂದ್ರೆ ನಾನು ಜಾತಿ ವಿಚಾರ ಮಾತಾಡ್ತಾ ಇದ್ದೀನಿ. ಎಲ್ಲ ಜಾತಿಗಳಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥ ಒಂದು ಬರೀ ಯಾವುದೋ ಒಂದು ಜಾತಿ ಇಟ್ಕೊಂಡು ಹೋದವನು ಅಲ್ಲ. ಹಾಗಾಗಿ ಎಲ್ಲ ಜಾತಿಗಳ ಜನ KR ನಗರದಲ್ಲಿ ಕುರುಬ ಸಮುದಾಯಗಳು ಕೂಡ JDS ಪಾರ್ಟಿಯು ಕೂಡ ಇಲ್ಲಿ ನಾವು ಎಲ್ಲೋ ಸಫರ್ ಆಗಿದ್ದೀವಿ. ಸ್ವಲ್ಪ ಕಾಂಗ್ರೆಸ್ ಮೇಲ್ಗೈಯಾಗಿ ಪರವಾಗಿಲ್ಲ, ಕಾಂಗ್ರೆಸ್ ಕೂಡ ನಮ್ಮ ಪಾರ್ಟ್ನರ್ ಪಾರ್ಟಿ ಸರ್ಕಾರ. ಆದರೂ ಕೂಡ ನಾವು ಇವತ್ತು JDS ಅಲ್ಲಿ KR ನಗರದವರೇ ಮಂತ್ರಿಗಳಿದ್ದು ಕೂಡ ನಾವು ಅದೆಲ್ಲೋ ಒಂದು ಕಡೆ ಸಫರ್ ಆಗಿದೆ. ಸೊ ಹಾಗಾಗಿ ಎಲ್ಲೋ ಒಂದು ಕಡೆ ನಾವು ನಮ್ಮ ನಡವಳಿಕೆಯಿಂದಲೇ ನಾವೇನಾದ್ರು ಸೋತ್ಬಿಟ್ವಾಗಿ JDS. ಮತ್ತೆ ಕೆಲವು ಜಾತಿಗಳನ್ನ ನೇರವಾಗಿ ಧಿಕ್ಕರಿಸಿ ಅವ್ರ ಮನಸ್ಸಿಗೇನಾದರೂ ಕೂಡ ನಾವು ನೋವು ಮಾಡಬೇಕು. ಆದರೆ ಇಲ್ಲಿ ಕೆಲವು ಸಮಾಜಗಳನ್ನ ಎಲ್ಲೋ ನಾವು ಧಿಕ್ಕರಿಸ್ಬಿಟ್ವಾ ಈ ಚುನಾವಣೆಯಲ್ಲಿ. ಆದರೆ ನಾವು ಇಲ್ಲೆಲ್ಲೋ ತಪ್ಪಿಟ್ವೇನೋ KR ನಗರದಲ್ಲಿ. ಯಾಕೆ ನಿಮ್ಗೆ ಹೇಳಬೇಕು ಅಂತಂದ್ರೆ ನಾನು ಜಾತಿ ವಿಚಾರ ಮಾತಾಡ್ತಾ ಇದ್ದೀನಿ. ಎಲ್ಲ ಜಾತಿಗಳಿಗೂ ಪ್ರಾತಿನಿಧ್ಯ ಸಿಗಬೇಕು ಅಂತಕ್ಕಂಥ ಒಂದು ಬರೀ ಯಾವುದೋ ಒಂದು ಜಾತಿ ಇಟ್ಕೊಂಡು ಹೋದವನು ಅಲ್ಲ. ಹಾಗಾಗಿ ಎಲ್ಲ ಜಾತಿಗಳ ಜನ KR ನಗರದಲ್ಲಿ ಕುರುಬ ಸಮುದಾಯಗಳು ಕೂಡ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಪುಟ್ಟಪ್ಪ, ಇಲ್ಲಿ ವಿಶ್ವನಾಥ್ ಅವರು ಅವರದ್ದೇ ಜಿಲ್ಲೆಯ ಮೈತ್ರಿ ಪಕ್ಷದ ನಾಯಕ ಸಿದ್ದರಾಮಯ್ಯನವರ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಈಗ ತಮ್ಮ ಪಕ್ಷದ ವಿರುದ್ಧನೇ ಮಾತನಾಡ್ತಾ ಇರುವಂತದ್ದು. ಇಲ್ಲಿ ಎಸ್ಪೆಷಲಿ KR ನಗರದ ವಿಚಾರ. ಇಲ್ಲಿ KR ನಗರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪುರಸಭೆಯಲ್ಲಿ ಸೋಲುಂಟಾಗಿದ್ದೇ ಕಾರಣ ಆಯ್ತಾ, ಅಥವಾ ಬೇರೆ ಯಾವುದೋ ಅಸಮಾಧಾನದ ಜೊತೆಗೆ ಇದು ಒಂದು ಕಾರಣ ಸಿಗ್ತಾ ಅಂತ? ಪೃಥ್ವಿರಾಜ್, ಮೊನ್ನೆ ನಡೆದಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ JDS 3ನೇ ಸ್ಥಾನಕ್ಕೆ ಕುಸಿದಿದೆ. ಬಹುತೇಕ ಕಡೆಗಳಲ್ಲಿ ಅಧಿಕಾರದ ಹಿಡಿಯುವಂತ ಅವಕಾಶವಿದ್ರೂ ಸಹ JDS ಸಂಖ್ಯಾಬಲ ಕಡಿಮೆ ಇರುವುದು ಅವರ 3ನೇ ಸ್ಥಾನಕ್ಕೆ ಕುಸಿಯೋದಕ್ಕೆ ಕಾರಣವಾಗಿದೆ. ಇದಕ್ಕೆ JDS ನ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಅವರು ಒಂದು ರೀತಿಯಾದಂತ ಬೇಸರ ಮತ್ತು ಅಸಮಾಧಾನವನ್ನು ಹೊರಹಾಕಿದ್ದಾರೆ ಅಂತ ಹೇಳ್ಬೋದು. ಇವತ್ತು ಮೈಸೂರಿನ KR ನಗರದಲ್ಲಿ ಸ್ಥಳೀಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ವಿಶ್ವನಾಥ್ ಅವರು ಅಲ್ಲಿ ಸ್ಥಳೀಯ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ರು. ಆ ಸಂದರ್ಭದಲ್ಲಿ KR ನಗರದಲ್ಲಿ ಪುರಸಭೆ ಕಾಂಗ್ರೆಸ್ ಪಾಲಾಗಿದೆ, ಅದಕ್ಕೆ ಕಾರಣವಾಗಿರೋದು JDS ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ನಾನು ಹೇಳಿದವರಿಗೆ ಟಿಕೆಟ್ ಕೊಡದೇ ಇದ್ದಿದ್ದೇ ಕಾರಣ. ಕುರುಬ ಸಮುದಾಯವನ್ನ ಸಂಪೂರ್ಣವಾಗಿ ನಮ್ಮ ಪಕ್ಷ ನಿರ್ಲಕ್ಷ್ಯವನ್ನ ಮಾಡಿದೆ. ನಾನು JDS ರಾಜ್ಯಾಧ್ಯಕ್ಷನಾಗಿದ್ದರೂ ಸಹ ನನ್ನ ಮಾತನ್ನ ಅವರು ಕೇಳಲಿಲ್ಲ. ಬಹುತೇಕ ಕಡೆ ನಾನು ಶಿಫಾರಸು ಮಾಡಿದ್ದ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನ ಅವರು ನೀಡಲಿಲ್ಲ. ಸ್ಥಳೀಯ ನಾಯಕರಿಗೆ ಮಣೆ ಹಾಕಿದ್ರು. ಇದರಿಂದಾಗಿ ಮತ್ತು ನಮ್ಮ ಪಕ್ಷದಲ್ಲಿ ಹಣಬಲವೇ ಮುಖ್ಯವಾಗಿದೆ. ಯಾರು ಹಣಬಲದಲ್ಲಿ ಇರ್ತಾರೆ ಅವರೆಲ್ಲರಿಗೂ ಸಹ ಟಿಕೆಟ್ ಅನ್ನ ಕೊಟ್ಟು ಅವರು ಗೆಲ್ತಾರೋ ಸೋಲ್ತಾರೋ ಅನ್ನೋ ಒಂದು ಆಲೋಚನೆಯನ್ನು ಸಹ ಮಾಡ್ಲಿಲ್ಲ. ಇದಕ್ಕೆಲ್ಲ ಏನು ಸ್ಥಳೀಯ ನಾಯಕರೇ ಕಾರಣ ಅನ್ನೋ ನಿಟ್ಟಿನಲ್ಲಿ ಆರೋಪವನ್ನ ಮಾಡಿದ್ರು. ಸ್ಥಳೀಯ ನಾಯಕರ ಮೇಲೆ ಆರೋಪವನ್ನ ಮಾಡುವಂತ ಸಂದರ್ಭದಲ್ಲಿ ತಾರಾ ಮಹೇಶ್ ಅವರಿಗೆ ಪರೋಕ್ಷವಾಗಿ ಮಾತನಾಡಿದಂತ ವಿಶ್ವನಾಥ್ ಅವರು ಇದಕ್ಕೆಲ್ಲ ಸ್ಥಳೀಯ ನಾಯಕರು ಕಾರಣ. ಅವರು ಹೇಳಿದಂತೆ ಹೈಕಮಾಂಡ್ ನ ನಾಯಕರು ಕುಣಿತಾರೆ. ನಾನು ರಾಜ್ಯಾಧ್ಯಕ್ಷನಾಗಿದ್ದರೂ ಸಹ ನನ್ನ ಮಾತಿಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ಒಂದು ಬೇಸರವನ್ನ ಮತ್ತು ಅಸಮಾಧಾನವನ್ನ ಬಹಿರಂಗವಾಗಿ ಹೊರಹಾಕಿದ್ದಾರೆ. ವಿಶ್ವನಾಥ್ ಅವರು ಯಾವುದೇ ಪಕ್ಷದಲ್ಲಿದ್ರೂ ಸಹ ಅವರ ಹಿರಿಯ ನಾಯಕರು ಏನಾದ್ರು ತಪ್ಪು ಮಾಡಿದ್ರೆ ಅದನ್ನ ಪ್ರಶ್ನಿಸೋದಕ್ಕೆ ಮತ್ತು ಅವ್ರ ವಿರುದ್ಧ ತಿರುಗೇಟು ಕೊಡೋದಕ್ಕೆ ಯಾವತ್ತೂ ಸಹ ಅಂಜಿದವರಲ್ಲ. ಈಗಲೂ ಸಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಹಿನ್ನಡೆಯಾಗಿರೋದಕ್ಕೆ ನೇರವಾಗಿ ಹೈಕಮಾಂಡ್ ಮತ್ತು ಸ್ಥಳೀಯ ನಾಯಕರನ್ನ ಹೊಣೆಗಾರಿಕೆ ಮಾಡಿ JDS ರಾಜ್ಯಾಧ್ಯಕ್ಷರಾಗಿದ್ದರೂ ಸಹ ತಮ್ಮ ಪಕ್ಷದ ಕೆಲವೊಂದ್ ಕಡೆ ಪುಟ್ಟಪ್ಪ ಈಗ ಆಲ್ರೆಡಿ ಸಾಕಷ್ಟು ಬಾರಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೂಡ ನೀಡೋದಕ್ಕೆ ಮುಂದಾಗಿದ್ರು. ಆದ್ರೆ ಸಮಾಧಾನ ಮಾಡಿ ಅವ್ರನ್ನ ಮುಂದುವರಿಸಲಾಗ್ತಾ ಇದೆ. ಇದು ನಮ್ಮ ಮಾತಿಗೆ ಅಂದ್ರೆ ವಿಶ್ವನಾಥ್ ಅವರ ಮಾತಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಬೆಲೆ ಕೊಡ್ತಾ ಇಲ್ಲ. ಸುಮ್ನೆ ಹೆಸರಿಗಷ್ಟೇ ರಾಜ್ಯಾಧ್ಯಕ್ಷರಿಗೆ ಒಬ್ರು ಒಂದು ಇರ್ಲಿ ಅನ್ಬಿಟ್ಟು ವಿಶ್ವನಾಥ್ ಅವರಿಗೆ ಒಂದು ಸ್ಥಾನವನ್ನ ಕೊಡ್ಲಾಗಿದೆ ಅನ್ನುವ ಒಂದು ಅಸಮಾಧಾನ ಕಾಡ್ತಾ ಇದೆ ಅನ್ಸುತ್ತೆ. ಯಾಕೆಂದ್ರೆ
ಪುರಸಭೆಗೆ ಮನ್ನಣೆ ನೀಡ್ತಾ ಇಲ್ಲ ಅಂದ್ರೆ ಇನ್ನ MLA, ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಹಾಗೆ MP ಸ್ಥಾನಗಳಿಗೆ ಇವರ ಮಾತುಗಳನ್ನ ಯಾವ ಲೆಕ್ಕದಲ್ಲಿ ಕೇಳ್ತಾ ಇದ್ದಾರೆ ಅನ್ನೋದೇ ಪ್ರಶ್ನೆ ಅಲ್ವಾ? ಖಂಡಿತವಾಗಿಯೂ ಪೃಥ್ವಿರಾಜ್, ನಿಮ್ಮ ಮಾತು ಅಕ್ಷರಶಃ ನಿಜ. ಕೇವಲ ನಾಮಕಾವಸ್ಥೆಗೆ ಮಾತ್ರ ಎಚ್ ವಿಶ್ವನಾಥ್ ಅವರು JDS ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಇದ್ದಾರೆ ಅನ್ನೋ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಗಳು ಮತ್ತು ಆ ರೀತಿಯಾದಂತ ಒಂದು ವಾತಾವರಣ ಈಗ ಇಲ್ಲಿ ದಟ್ಟವಾಗಿ ಕಾಣ್ತಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಎಚ್ ವಿಶ್ವನಾಥ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟರ ಮಟ್ಟಿಗೆ ಪ್ರಚಾರಕ್ಕೆ ಬಳಸ್ಕೊಂಡ್ರು ಅನ್ನೋದು ಎಲ್ರಿಗೂ ಸಹ ಗೊತ್ತಿದೆ. ಜೊತೆಗೆ ಕಳೆದ ವಿಧಾನಸಭಾ ಚುನಾವಣೆ ನಂತರ ಇವರಿಗೆ ಅಧಿಕಾರವನ್ನ ಕೊಟ್ಟರು, ಆದ್ರೆ ಸಮನ್ವಯ ಸಮಿತಿಯಲ್ಲೂ ಸಹ ಇವರಿಗೆ ಸ್ಥಾನವನ್ನ ಕೊಟ್ಟಿಲ್ಲ ಮತ್ತು JDS ನ ಪ್ರಮುಖ ನಿರ್ಧಾರಗಳಲ್ಲಿ ಇವರ ಮಾತಿಗೆ ಅಷ್ಟಾಗಿ ಮನ್ನಣೆಯನ್ನ ಕೊಡ್ತಾ ಇಲ್ಲ. ಜೊತೆಗೆ ಪುರಸಭೆಗಳಲ್ಲೂ ಸಹ ಅವರು ಶಿಫಾರಸು ಮಾಡಿದಂತ ವ್ಯಕ್ತಿಗಳಿಗೆ ಟಿಕೆಟ್ ಅನ್ನ ನೀಡದೇ ಇರೋದು, ಕೇವಲ ನಾಮಕಾವಸ್ಥೆಗೆ ಇವರನ್ನ ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ದೊಡ್ಡಗೌಡರ ಕುಟುಂಬವೇ ಅಧಿಕಾರವನ್ನ ನಡೆಸ್ತಾ ಇದೆ ಅನ್ನೋ ಬಗ್ಗೆ ಅದೇ ರೀತಿಯಾದಂತಹ ಒಂದು ವಾತಾವರಣ ಇಲ್ಲಿ ದಟ್ಟವಾಗಿ ಕಾಣ್ತಾ ಇದೆ. ಅದಕ್ಕೆ ವಿಶ್ವನಾಥ್ ಅವರು ಬೇಸರಗೊಂಡಿರ್ಬೋದು. ಅದಕ್ಕಾಗಿಯೇ ಈಗ ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರು ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡಾಗ್ಲೂ ಸಹ ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆ ಕೊಡ್ತೀನಿ ಅನ್ನೋ ಮಾತನ್ನು ಸಹ ಅವರು ಹೇಳಿದ್ರು. ಈಗ ಅದೇ ರೀತಿಯಾದಂತಹ ಒಂದು ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಮುಂದಿನ ದಿನಗಳಲ್ಲಿ ವಿಶ್ವನಾಥ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಲೂಬಹುದು. ಕೊಟ್ಟು ಕೇವಲ ಶಾಸಕನಾಗಿ ಮುಂದುವರಿಯುವಂತಹ ಸಾಧ್ಯತೆಗಳು ಸಹ ದಟ್ಟವಾಗಿ ಕಾಣ್ತಾ ಇದೆ ಪೃಥ್ವಿರಾಜ್. ಅಲ್ಲ, ಈಗ ನೋಡ್ತಾ ಇದೀವಿ ಒಂದ್ ಕಡೆ ಮೈತ್ರಿ ಸರ್ಕಾರದ ಅಸಮಾಧಾನ ಕೂಡ ಇದೆ ವಿಶ್ವನಾಥ್ ಅವರಿಗೆ, ಇನ್ನೊಂದ್ ಕಡೆ ಸಿದ್ದರಾಮಯ್ಯನವರ ಮೇಲಿನ ಅಸಮಾಧಾನ ಕೂಡ ಇದೆ, ಇನ್ನೊಂದ್ ಕಡೆ ಹೆಸರಿಗೆ ಮಾತ್ರ ರಾಜ್ಯಾಧ್ಯಕ್ಷ ಅನ್ನೋ ಸ್ಥಾನ ಕೊಟ್ಟಿದ್ದಾರೆ ಎನ್ನುವ ಅಸಮಾಧಾನ ಕೂಡ ಇದೆ. ಎಲ್ಲೋ ಒಂದ್ ಕಡೆ ಮೈತ್ರಿ ಆಪರೇಷನ್ ಕಮಲಕ್ಕೇನಾದ್ರೂ ತುತ್ತಾಗ್ಬಿಟ್ಟಿದಾರ JDS ರಾಜ್ಯಾಧ್ಯಕ್ಷರು ಅನ್ನೋದು? ಪೃಥ್ವಿರಾಜ್, ಆ ರೀತಿಯಾಗಿ ದಿಢೀರನ್ನೇ ನಿರ್ಧಾರವನ್ನ ತೆಗೆದುಕೊಳ್ಳೋದಕ್ಕೆ ಆಗಲ್ಲ. ಅವರು ಕಾಂಗ್ರೆಸ್ ನಲ್ಲಿ ನನಗೆ ಅವಮಾನ ಆಗಿದೆ ಮತ್ತು ನನ್ನನ್ನ ಸೈಡ್ ಲೈನ್ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿಯೇ ನಾನು JDS ಪಕ್ಷವನ್ನ ಸೇರಿಸಿದ್ದೇನೆ ಮತ್ತು ನಾನು ಯಾವತ್ತೂ ಸಹ ದೇವೇಗೌಡರ ಕುಟುಂಬದ ವಿರುದ್ಧ ಮಾತನಾಡಿಲ್ಲ, ಅವರ ಆಡಳಿತದ ಬಗ್ಗೆ ಮಾತ್ರ ಮಾತನಾಡಿದ್ದೇನೆ ಅನ್ನೋ ಮಾತುಗಳನ್ನ JDS ಸೇರುವಂತ ಸಂದರ್ಭದಲ್ಲಿ ಹೇಳಿದ್ರು. ಆದ್ರೆ ಅವತ್ತೂ ಸಹ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಮಾಡಿದ್ರು. ಆದ್ರೆ ಈಗ ಈ ಕ್ಷಣಕ್ಕೆ ಅವರಿಗೆ ಬಿಜೆಪಿ ಪಕ್ಷದ ಬಗ್ಗೆ ಯಾವ ರೀತಿಯಾದಂತಹ ನಿಲುವು ಇದೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿಗಳು ಸಿಗ್ತಾ ಇಲ್ಲ. ಆದ್ರೆ ಮುಂದೆ ಪರಿಸ್ಥಿತಿಗಳು ಮತ್ತು ರಾಜಕಾರಣದ ದಿಕ್ಕು ಅವರನ್ನ ಯಾವ ರೀತಿಯಾದಾಗ್ಲೂ ಬದಲಾಯಿಸಬಹುದು. ಆದ್ರೆ ಸದ್ಯಕ್ಕೆ ಅವರು JDS ನಿಂದ ಆಯ್ಕೆ ಆಗಿರುವಂತಹ ಹುಣಸೂರು ಕ್ಷೇತ್ರದ ಶಾಸಕರು ಮತ್ತು JDS ರಾಜ್ಯಾಧ್ಯಕ್ಷರು ಆಗಿರೋದ್ರಿಂದ ಅವ್ರ ಮೇಲೆ ಹೆಚ್ಚಿನ ಜವಾಬ್ದಾರಿ ಇದೆ. ಆ ಜವಾಬ್ದಾರಿಗಳಿಂದ ನುಚ್ಚಿಕೊಂಡು ಮುಂದಿನ ನಿರ್ಧಾರಗಳನ್ನ ಹೇಗೆ ಕೈಗೊಳ್ತಾರೆ ಮತ್ತು ಈಗ ನಾಯಕರ ವಿರುದ್ಧ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರೋದ್ರಿಂದ ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಪುಟ್ಟಪ್ಪ ನಿಮ್ಮೆಲ್ಲ ಡೀಟೇಲ್ಸ್ ಗಾಗಿ. ನೋಡ್ತಾ ಇದ್ವಿ ಇಲ್ಲಿ ವಿಶ್ವನಾಥ್ ಅವರ ಅಸಮಾಧಾನಕ್ಕೆ ಸಾಕಷ್ಟು ಕಾರಣಗಳಿದೆ, ಆದ್ರೆ ಈ ಒಂದು ಪುರಸಭೆ ರಿಸಲ್ಟ್ ಅನ್ನೋದು ಮತ್ತಷ್ಟು ಅಸಮಾಧಾನ ಹಾಗೆ ತಮ್ಮ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸೋದಕ್ಕೆ ಕಾರಣ ಆಗಿದೆ. ಸೊ ನಮ್ ಜೊತೆ ಮಾತಾಡ್ಲಿಕ್ಕೆ ಈಗ ಶರವಣ ಅವರು ವಿಧಾನ ಪರಿಷತ್ನ ಸದಸ್ಯರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ವಿಶ್ವನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ನನ್ನ ಮಾತುಗಳಿಗೆ ಬೆಲೆ ಸಿಗ್ತಾ ಇಲ್ಲ, ನಾವ್ ಹೇಳ್ದಂತವ್ರಿಗೆ ಟಿಕೆಟ್ ಕೊಡಲ್ಲ, ರಾಜ್ಯಾಧ್ಯಕ್ಷರು ಹೇಳ್ದಂತವ್ರಿಗೆ ಟಿಕೆಟ್ ಸಿಗಲ್ಲ ಅಂದ್ರೆ ಏನರ್ಥ ಅಂತ, ಯಾಕೆ ಇಷ್ಟೊಂದು ಅಸಮಾಧಾನ ಅಂತ? ನನಗೆ ಅಲ್ಲಿ ಲೋಕಲ್ ಬಾಡಿ ಚುನಾವಣೆ ಫಲಿತಾಂಶ ನಿನ್ನೆ ಏನ್ ಬಂದಿದೆ ಅದರ ಆಧಾರದ ಮೇರೆಗೆ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷ ಏನು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ, ಬಹುಶಃ ಅಲ್ಲಿ ಲೋಕಲ್ ಬಾಡಿ ಚುನಾವಣೆಯಲ್ಲಿ ಅಲ್ಲಿ ಯಾವ ತರ ಆಗಿದೆ, ಯಾರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ನನಗಿಲ್ಲ. ಅಲ್ಲಿ ಅವರು ಆ ವಿಚಾರದಲ್ಲಿ ಮನಸ್ಸಿಗೆ ಏನೋ ನೋವು ಮಾಡ್ಕೊಂಡು ಇವತ್ತು ಅವ್ರು ಏನ್ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ, ಬಹುಶಃ ಅದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗ್ಬೇಕು. ಅದು ಸನ್ಮಾನ್ಯ ದೇವೇಗೌಡರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು, ಮುಖ್ಯಮಂತ್ರಿಗಳಿದ್ದಾರೆ ಕುಮಾರಣ್ಣವರು, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ಲಿ ಅವ್ರ ನೋವುಗಳೇನ. ಅಲ್ಲ, ದುಡ್ಡಿಗೆ ಬೆಲೆ ನಮ್ಮ ಜಾತಿಯವರಿಗೆ ಅಂದ್ರೆ ಕುರುಬವರಿಗೆ ಮಣೆ ಆಗ್ತಾ ಇಲ್ಲ ಈ ಪಕ್ಷದಲ್ಲಿ ಅಂತ ಕೂಡ ಮಾತನಾಡಿದ್ದಾರೆ. ನೋಡಿ, ಪಕ್ಷದಲ್ಲಿ ಬರೀ ನಮ್ದು ಜಾತ್ಯತೀತ, ಎಲ್ಲಾ ಸಮಾಜವನ್ನ ಪ್ರೀತಿಯಿಂದ ನೋಡೋರು ಯಾರ ಒಬ್ರು ರಾಜ್ಯದಲ್ಲಿ ಇದ್ರೆ ಅದು ರಾಜ್ಯದಲ್ಲಿ. ಹೌದು ಸರ್, ಈಗ JDS ರಾಜ್ಯಾಧ್ಯಕ್ಷರೇ ಮಾತನಾಡಿದ್ರಲ್ಲ ಇದ್ರ ಬಗ್ಗೆ. ಅದನ್ನೇ ಅವ್ರು ಯಾವ ಅರ್ಥದಲ್ಲಿ ಯಾವ ವಿಚಾರಕ್ಕೆ ಮಾತಾಡಿದ್ರೆ ಗೊತ್ತಿಲ್ಲ, ಅದನ್ನ ಹೇಳ್ತಾ ಇದ್ದೀನಿ. ಅವ್ರು ಏನಿದ್ರು ಪಕ್ಷದ ವೇದಿಕೆಯಲ್ಲಿ ಮಾತಾಡ್ಬೇಕಿತ್ತು, ಪಕ್ಷದ ವೇದಿಕೆಯಲ್ಲಿ ಮಾತಾಡಿದಾಗ ಅದಕ್ಕೆ ಪರಿಹಾರ ಸಿಗುತ್ತೆ. ಈಗ ಎಲ್ಲಾ ಜಾತಿಯನ್ನು ಪ್ರೀತಿಯಿಂದ ನೋಡ್ಬೇಕಲ್ಲ, ಅದು ಸನ್ಮಾನ್ಯ ದೇವೇಗೌಡರು ಯಾವತ್ತೂ ಮಾಡ್ಕೊಂಡ್ ಬಂದಿದ್ದಾರೆ, ಅದೇನು ಇವತ್ತ ಹೊಸದಾಗಿ. ಇನ್ನೊಂದು ಸರ್, ನಾನು ಹೇಳ್ದಂತವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಕೆಲವೊಂದು ಹೆಸರುಗಳನ್ನ ಸೂಚಿಸಿದ್ದೆ, ಆದ್ರೆ ಇಲ್ಲಿ ದುಡ್ಡಿಗೆ ಮಣೆ ಹಾಕ್ಲಾಗ್ತಾ ಇದೆ ಅಂದ್ರೆ ಏನರ್ಥ? JDS ರಾಜ್ಯಾಧ್ಯಕ್ಷರಿಗೆ ಒಂದು ಟಿಕೆಟ್ ಕೊಡೋದಕ್ಕೂ ಕೂಡ ಆಗೋದಿಲ್ವಾ? ಅದನ್ನು ಕೂಡ ತಿರಸ್ಕಾರ ಮಾಡ್ತಾ ಇದಾರಾ? ಅವರಿಗೆ ಮನ್ನಣೆನೇ ಇಲ್ವಾ ಪಕ್ಷದಲ್ಲಿ? ರಾಜ್ಯಾಧ್ಯಕ್ಷ ಮಾತಿಗೆ ಗೌರವ ಖಂಡಿತ ಇದೆ, ಖಂಡಿತ ಇದೆ. ಆತರ ಯಾವತ್ತೂ ನಡ್ಕೊಂಡಿಲ್ಲ ಸನ್ಮಾನ್ಯ ದೇವೇಗೌಡರು, ಪಕ್ಕದಲ್ಲಿ ಕುಂಡಿಸ್ಕೊಂಡು ಪ್ರೀತಿಯಿಂದ ನೋಡೋರವರು. ಅದರಿಂದ ನಮ್ಮ ಇದಕ್ಕೆ ಏನ್ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಸಾಹೇಬ್ರು ಏನ್ ಹೇಳಿದ್ದಾರೆ,
ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ದಾರೆ ಏನು ಅನ್ನೋದ್ರ ಬಗ್ಗೆ ನನ್ ಗಮನಕ್ಕೆ ಬಂದಿಲ್ಲ. ಇದು ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿದ್ರೆ ಅದಕ್ಕೆ ಪರಿಹಾರ ಸಿಗ್ತದೆ ಅನ್ನೋದು ನನ್ನ ಭಾವನೆ. ಓಕೆ, ಥ್ಯಾಂಕ್ ಯು ಶರವಣ ಅವರೇ, ನ್ಯೂಸ್18 ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ ಜೆಡಿಎಸ್ ನ ರಾಜ್ಯಾಧ್ಯಕ್ಷ ವಿಶ್ವನಾಥ್ ಅವರ ಅಸಮಾಧಾನದ ಮಾತುಗಳನ್ನ. ಏನ್ ಕಾರಣ ಆಯ್ತು? ವಿಶ್ವನಾಥ್ ಅವರು ದಿಢೀರಂತ ಪಕ್ಷದ ವಿರುದ್ಧನೇ ಈ ರೀತಿಯಾಗಿ ಮಾತಾಡ್ಲಿಕ್ಕೆ ಏನ್ ಕಾರಣ ಇರ್ಬೋದು ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇದೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ಹೆಬ್ಬಾರ್, ಇಲ್ಲಿ ನೋಡ್ತಾ ಇದ್ವಿ ಜೆಡಿಎಸ್ ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಜೆಡಿಎಸ್ ನ ನಾಯಕರು ಯಾರೇ ಇರ್ಲಿ ಪಕ್ಷದ ವಿರುದ್ಧ ಎಂತ ಅಳಕಿರ್ಲಿ ಒಳಕಿರ್ಲಿ ಅಥವಾ ಅಸಮಾಧಾನ ಇರ್ಲಿ ಆಕ್ರೋಶ ಇರ್ಲಿ ಏನೇ ಇದ್ರೂ ಕೂಡ ಅವನ್ನೆಲ್ಲವನ್ನೂ ಕೂಡ ತಡ್ಕೊಂಡು ಸುಮ್ಮನಿರ್ತಾರೆ. ಯಾರು ಕೂಡ ಪಕ್ಷದ ವಿರುದ್ಧ ಅಥವಾ ದೇವೇಗೌಡರ ವಿರುದ್ಧ ಕುಮಾರಸ್ವಾಮಿ ವಿರುದ್ಧ ಮಾತಾಡ್ಲಿಕ್ಕಿಲ್ಲ. ಆದ್ರೆ ವಿಶ್ವನಾಥ್ ಅವರ ಇಷ್ಟೊಂದು ದೊಡ್ಡ ಮಟ್ಟದ ಅಸಮಾಧಾನಕ್ಕೆ ಕಾರಣ ಏನಿರ್ಬೋದು ಅನ್ಸುತ್ತೆ? ಪೃಥ್ವಿ, ನೀವು ಹೇಳಿದಾಗೆ ಜೆಡಿಎಸ್ ನಲ್ಲಿ ಇಂತ ಒಂದು ಮಾತುಗಳನ್ನ ಆಡೋದು ತುಂಬಾ ಕಡಿಮೆ. ಕೇವಲ ಇಬ್ಬರು ಮಾತ್ರ, ಅದರಲ್ಲೂ ಸ್ವಲ್ಪ ಮಾತಾಡೋದಂದ್ರೆ ಬಸವರಾಜ್ ಹೊರಟ್ಟಿ. ಇತ್ತೀಚೆಗೆ ಜೆಡಿಎಸ್ ರಾಜ್ಯಾಧ್ಯಕ್ಷರಾದ್ಮೇಲೆ ವಿಶ್ವನಾಥ್ ಮಾತ್ರ ಅದರಲ್ಲಿ ಜೆಡಿಎಸ್ ನಲ್ಲಿ ಯಾವುದೇ ವಿಚಾರ ಇದ್ರೂ ಕೂಡ ನೇರವಾಗಿ ಹೇಳ್ತಾರೆ ಮತ್ತು ತಮ್ಮ ಅಸಮಾಧಾನವನ್ನ ವರಿಷ್ಠರಿರ್ಲಿ ಅಥವಾ ಯಾರೇ ಇರ್ಲಿ ನೇರವಾಗಿ ಹೇಳ್ತಾರೆ. ಇದಕ್ಕೆ ಕಾರಣ ಹತ್ತಾರು ಕಾರಣಗಳಿದಾವೆ. ಮೊದಲನೇದಾಗಿ ಅಲ್ಲಿ ಜೆಡಿಎಸ್ ರಾಜ್ಯಾಧ್ಯಕ್ಷರ ಆದ ಬಳಿಕ ಅವರಿಗೆ ಕೇವಲ ಸ್ಥಾನ ಕೊಡ್ಲಾಗಿದೆ ಹೊರತು ಯಾವುದೇ ರೀತಿಯ ಅಧಿಕಾರವನ್ನ ಕೊಡ್ಲಾಗಿಲ್ಲ. ಟಿಕೆಟ್ ಹಂಚಿಕೆ ಸಂಬಂಧ ಇರಬಹುದು ಅಥವಾ ಯಾವುದೇ ಪದಾಧಿಕಾರಿಗಳ ನೇಮಕ ಇರಬಹುದು, ಯಾವುದೇ ಸಂದರ್ಭದಲ್ಲಿ ಮೀಟಿಂಗ್ ಮಾಡುವಂತ ವಿಚಾರ, ಎಂತವುದೇ ಸಂದರ್ಭ ಬಂದರೂ ಸಹಿತ ಅಲ್ಲಿ ವಿಶ್ವನಾಥ್ ರಾಜ್ಯಾಧ್ಯಕ್ಷರು ಇದ್ದಾರೆ ಅನ್ನೋದು ಬಹುತೇಕ ವರಿಷ್ಠಗಳಿಗೆ ನೆನಪೇ ಇರಲ್ಲ. ಅಂತ ಒಂದು ಪರಿಸ್ಥಿತಿ ಆ ಪಕ್ಷದಲ್ಲಿದೆ. ಅದೇ ಕಾರಣಕ್ಕಾಗಿನೇ ಒಂದ್ ಹಂತದಲ್ಲಿ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಒಂದು ಚುನಾವಣೆ ಸಂದರ್ಭದಲ್ಲಿ ಸೋಲಿನ ಕಾರಣ ಇಟ್ಕೊಂಡು ಅಥವಾ ಅನಾರೋಗ್ಯ ಕಾರಣ ಇಟ್ಕೊಂಡು ಬೇರೆ ಬೇರೆ ಕಾರಣ ಇಟ್ಕೊಂಡು ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ರು. ಇನ್ನು ಇವತ್ತೇ ಅವರು ವಿಶ್ವನಾಥ್ ಅವರ ಒಂದು ಮಾತಿಗೆ ಪ್ರಮುಖ ಕಾರಣ ಅಂತಂದ್ರೆ ಅವರು ರಾಜ್ಯಾಧ್ಯಕ್ಷರಾಗಿದ್ದಾಗಿಯೂ ಸಹಿತ ಪುರಸಭೆಯಲ್ಲಿ ಒಬ್ಬ ಅಭ್ಯರ್ಥಿಗೆ ಕುರುಬ ಸಮುದಾಯದ ಒಬ್ಬ ವ್ಯಕ್ತಿಗೆ ಟಿಕೆಟ್ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತ ಹೇಳಿ, ಟಿಕೆಟ್ ಕೊಡಿ ಕುರುಬ ಸಮುದಾಯಕ್ಕೆ ಅಂತ ಹೇಳಿ ನೇರವಾಗಿ ವಿಶ್ವನಾಥ್ ಹೇಳಿದ್ರು ಸಹಿತ, ಸಚಿವ ಸಾರಾ ಮಹೇಶ್ ಅವ್ರ ಹತ್ರ ಹೇಳಿದ್ರು ಸಹಿತ ಅವ್ರು ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆಯನ್ನ ಅದಕ್ಕೆ ಕೊಟ್ಟಿಲ್ಲ, ಸ್ಪಂದಿಸಲೂ ಕೂಡ ಇಲ್ಲ. ಆದ್ರೆ ಅದೇ ಕಾರಣಕ್ಕಾಗಿ ಅವರಿಗೆ ಸಾಕಷ್ಟು ಆಕ್ರೋಶ ಇದೆ. ಹಿಂದೆ ಜೆಡಿಎಸ್ಗೆ ವಿಶ್ವನಾಥ್ ಬರ್ತಾ ಇದ್ದಾಗಿನ ಅವ್ರ ಜೊತೆಯಲ್ಲಿ ಸಾಕಷ್ಟು ಜನ ಅವ್ರ ಬೆಂಬಲಿಗರು ಬೇರೆ ಬೇರೆ ಸಮುದಾಯದವರೆಲ್ಲ ಬಂದ್ರು. ಅವರೆಲ್ಲ ಸೇರಿ ಸಾರಾ ಮಹೇಶ್ ಅವ್ರನ್ನ ಗೆಲ್ಸಿದ್ರು KR ನಗರದಲ್ಲಿ ಅನ್ನೋ ಒಂದು ಅಭಿಪ್ರಾಯ ವಿಶ್ವನಾಥ್ ಅವರದು. ಆ ನಂತರವೂ ಸಹಿತ ಅವರು ಸಪೋರ್ಟ್ ಮಾಡಿಲ್ಲ. ಕುರುಬ ಸಮುದಾಯ ಸೇರಿದಾಗೆ ಬೇರೆ ಬೇರೆ ಸಮುದಾಯವನ್ನ ಕಡೆಗಣಿಸಿದ್ರು, ಸಂಪೂರ್ಣವಾಗಿ ವಿರೋಧಿಸಿದ್ರು, ರಾಜಕೀಯವಾಗಿ ವಿರೋಧಿಸಿದ್ರು. ಅದೇ ಕಾರಣಕ್ಕಾಗಿ ಸುಮಲತಾ ಅವರ ಗೆಲುವಿಗೂ ಕೂಡ ಅಲ್ಲಿ ಕಾರಣ ಆಯ್ತು. ಸುಮಲತಾ ಅವರಲ್ಲಿ ಹೆಚ್ಚಿನ ಮತ ಪಡೆಯಲಿಕ್ಕೂ ಕೂಡ ನೇರವಾಗಿ ಸಾರಾ ಮಹೇಶ್ ಅವರೇ ಕಾರಣ ಆಗ್ತಾರೆ. ಇಂಥ ಎಲ್ಲಾ ಅಸಮಾಧಾನ ವಿಶ್ವನಾಥ್ ಅವರಲ್ಲಿ ಸಾಕಷ್ಟು ದಿನಗಳಿಂದ ಇತ್ತು. ಈಗ ಅದು ಚುನಾವಣಾ ಫಲಿತಾಂಶ ಪುರಸಭೆಯಲ್ಲೂ ಬಂದಾಗ ಇದಕ್ಕೆಲ್ಲ ಕಾರಣ ದುರಹಂಕಾರವೇ ಕಾರಣ ಅನ್ನೋ ಪದವನ್ನ ವಿಶ್ವನಾಥ್ ಬಳಸಿದ್ರೆ ಹಿಂದೆ ಇಂತಹ ಹತ್ತಾರು ಕಾರಣಗಳಿದಾವೆ. ಓಕೆ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.